ವಿಧಾನಸಭಾ ಕ್ಷೇತ್ರ ಶಿಕಾರಿಪುರ ವ್ಯಾಪ್ತಿಯಲ್ಲಿ ಬರುವ ರಾಜ್ಯ ಹೆದ್ದಾರಿ ಸಂಖ್ಯೆ 57ರಲ್ಲಿನ ಸುಂಕ ವಸೂಲಾತಿ ಕೇಂದ್ರವನ್ನು ತೆರವುಗೊಳಿಸಿದ್ರ ಬಗ್ಗೆ 2 ನಿಮಿಷ ನಾನು ಮಾತಾಡ್ತೇನೆ ಸಭಾಧ್ಯಕ್ಷ. ರಾಜ್ಯ ಹೆದ್ದಾರಿ ಸಂಖ್ಯೆ 57 ಇದು ಶಿವಮೊಗ್ಗ ಶಿಕಾರಿಪುರ ಹಾನಗಲ್ ತಡಸ ರಸ್ತೆ ಹಾಗೂ ಶಿವಮೊಗ್ಗ ದಾವಣಗೆರೆ ಹಾವೇರಿ ಹೀಗೆ 3 ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಈ ರಾಜ್ಯ ಹೆದ್ದಾರಿ. ಏನಾಗಿದೆ ಅಂತ ಹೇಳಿದ್ರೆ ಮನೆ ಸಭಾಧ್ಯಕ್ಷ ತಮಗೆ ಗೊತ್ತಿದೆ, ಸುಂಕ ವಸೂಲಾತಿ ಕೇಂದ್ರವನ್ನು ಮಾಡ್ತಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ 2 ಕಡೆ ಕೇಂದ್ರ ಆಗಿದೆ. ಸುಂಕ ವಸೂಲಾತಿ ಕೇಂದ್ರ ಮಾಡಬೇಕಾದ್ರೆ ಕನಿಷ್ಠ ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕಾಗ್ತದೆ. ಇಲ್ಲಿ 35 ಕಿಲೋಮೀಟರ್ ಅಂದ್ರೆ ನನ್ನ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕುಟ್ರಳ್ಳಿ ಅಂತಕ್ಕಂಥ ಒಂದು ಜಾಗದಲ್ಲಿ ಮತ್ತೊಂದು ಟೋಲ್ ಅಲ್ಲಿ ನಿರ್ಮಾಣ ಆಗಿದೆ. ಮನ ಸಭಾಧ್ಯಕ್ಷ, ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಕಪ್ಪನಹಳ್ಳಿ, ಅಮಟೆಕೊಪ್ಪ, ಜಕ್ನಹಳ್ಳಿ, ಸುಣ್ಣದಕೊಪ್ಪ, ಹಿರೇಜಂಬೂರು, ಚಿಕ್ಕಜಂಬೂರು ಈ ರೀತಿ ದೊಡ್ಡ ದೊಡ್ಡ ಗ್ರಾಮಗಳು, ಸುಮಾರು ಪ್ರತಿ ಗ್ರಾಮದಲ್ಲೂ ಕೂಡ ಒಂದು 5,000 ಜನ ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ. ಮತ್ತೆ 4-5 ಕಿಲೋಮೀಟರ್ ಒಳಗಡೆನೆ ಅಕ್ಕಪಕ್ಕ ರಸ್ತೆ ಅಕ್ಕಪಕ್ಕ ಭಾಗದಲ್ಲಿ ದೊಡ್ಡ ದೊಡ್ಡ ಗ್ರಾಮಗಳು ಕೂಡ ಇಲ್ಲಿದ್ದಾವೆ. ಇಲ್ಲಿ ಸಮಸ್ಯೆ ಇಷ್ಟೇನೆ ಮನ ಸಭಾಧ್ಯಕ್ಷ, ದಿನನಿತ್ಯ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಶೋಳಕೊಪ್ಪ ಭಾಗದಿಂದ ಈ ಗ್ರಾಮಗಳಿಂದ ಬರ್ತಕ್ಕಂಥ ಬಡವರು ರೈತರು ದಿನನಿತ್ಯ ಪೊಲೀಸ್ ಸ್ಟೇಷನ್ ಬರ್ತಾರೆ, ತಾಲೂಕು ಆಫೀಸ್ ಬರ್ತಾರೆ, ಆಸ್ಪತ್ರೆಗಳು ಬರ್ತಾರೆ, ದಿನನಿತ್ಯ ಟೋಲ್ ಕಟ್ಟತಕ್ಕಂಥದ್ದು ಆಗ್ತದೆ. ಪ್ರತಿನಿತ್ಯ 75 ರೂಪಾಯಿ ಕಟ್ಟಬೇಕಾಗುತ್ತೆ. ಮನ ಸಭಾಧ್ಯಕ್ಷ, ದೊಡ್ಡ ಹೋರಾಟನೂ ಕೂಡ ನಡೀತಾ ಇದೆ. ನನ್ನ ಮನವಿ ಇಷ್ಟೇನೆ, ತಮ್ಮ ಮೂಲಕ ಮೊನ್ನೆ ಗೌರವಾನ್ವಿತ ಸಚಿವರಿಗೆ ಒಂದು ಟೋಲ್ ಅನ್ನ ತೆರವುಗೊಳಿಸಬೇಕು. ಇಲ್ಲ ಸಾಧ್ಯ ಆದ್ರೆ, ಇಲ್ಲ ಅಂತ ಹೇಳಿದ್ರೆ ಒಂದು ತುರ್ತಾಗಿ ಸಭೆ ಕರೆದು ನಮ್ಮ ತಾಲೂಕಿನ ಜನತೆಗೆ ಓಡಾಡೋದಕ್ಕೆ ಅದನ್ನ ಮುಕ್ತ ಟೋಲ್ ಫ್ರೀ ಮಾಡಿಕೊಡ್ಬೇಕು. ಒಂದು ಟೋಲ್ ಫ್ರೀ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಟೋಲ್ ಅನ್ನ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ತಮ್ಮ ಮೂಲಕ ಮನೆ ಸಚಿವರನ್ನು ಒತ್ತಾಯ ಮಾಡ್ತೇನೆ.